ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಸೂಪರಾಗಿ ಸಖತ್ತಾಗಿ ಖುಷಿಯಾಗಿದ್ದೀರಾ ಅಂತ ಅನ್ಕೋತೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆಗ ನೀವು ಎಲ್ರಿಗೂ ಮುಂಚೆ ನನ್ನ ವಿಡಿಯೋನ ನೀವು ನೋಡ್ಬೋದು. ಏನು ವಿಷಯ ಅಂತ ಅಂದರೆ, ಆಲ್ರೆಡಿ ತಮ್ಮೇಲೆ ನಿಮಗೆ ನೋಡಿ ವಿಷಯ ಗೊತ್ತಾಗಿರುತ್ತೆ ಏನು ಅಂತ. ಮದುವೆ ಅಂದರೆ, ಅದರಲ್ಲೂ ಹೆಣ್ಮಕ್ಳು ಮದುವೆ ಅಂದರೆ ಯಾರಿಗೆಲ್ಲ ಕನಸಿರಲ್ಲ, ಆಸೆಗಳಿರಲ್ಲ. ಹಾಗೆ ಮದುವೆ ಆಗಬೇಕು, ಹೀಗೆ ಮದುವೆ ಆಗಬೇಕು, ಆ ಬಟ್ಟೆ ಹಾಕೋಬೇಕು, ಈ ಥರ ಒಡವೆ ಹಾಕೋಬೇಕು, ಇದೇ ಚೌಟ್ರಿಲೇ ಆಗಬೇಕು ಅಂತ ಎಲ್ಲ ತುಂಬ ಆಸೆ ಕನಸುಗಳು ಎಲ್ಲ ಇರುತ್ತೆ ಅಲ್ವಾ. ಅದು ಕಾಮನ್ ಅಲ್ವಾ, ಅದು ನಮ್ಮ ತಲೆಯಲ್ಲಿ ಬಂದೇ ಬರುತ್ತೆ. ತಪ್ಪೇನಿಲ್ಲ ಆ ಥರ ಆಸೆ ಕನಸುಗಳೆಲ್ಲ ಬರೋದು. ಮದುವೆ ಕ್ಷಣಕ್ಕೆ ಬರೋದೇ ಆ ಥರ ಕನಸುಗಳು ಅಲ್ವಾ, ನಿಜ ತಾನೇ? ಆದರೆ ಏನಿಲ್ಲಿ ಆದರೆ ಲಿಮಿಟಲ್ಲಿರಬೇಕು. ಏನು ಲಿಮಿಟು ಅಂತೀರಾ? ಒಳ್ಳೆ ಏನು ಅಂದರೆ, ಈಗ ಮೊದಲು ಶ್ರೀಮಂತರುಗಳು ಇರ್ತಾರಲ್ವ, ಶ್ರೀಮಂತರುಗಳು ಒಳ್ಳೆ ದುಡ್ಡು ಸಂಪಾದನೆ ಮಾಡಿರೋರು ಅಥವಾ ಜಾಬಿಗೆ ಸೇರ್ಕೊಂಡು ಒಳ್ಳೆ ದುಡ್ಡು ಮಾಡಿರೋರು, ಈ ಥರ ಇರೋರು ಅವರ ಆಸೆ ಕನಸುಗಳು ಅವ್ರು ಹೇಗಿರುತ್ತೋ ಹಾಗೆ ಆಗ್ಬೋದು, ಏನಿಲ್ಲ. ಅವರು ಏಕೆ ಅಂದರೆ ಅವ್ರು ದುಡಿತಾ ಇರ್ತಾರೆ, ಅವರು ದುಡ್ಡು ಖರ್ಚು ಮಾಡೋಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡಲ್ಲ, ಮಾಡ್ಕೊತಾರೆ. ಆದರೆ ನಮ್ಮ ಥರ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ನಾವು ಹಣೆ ಬರದಲ್ಲೇ ಬರೆದಿರುತ್ತೆ ಅಲ್ವಾ ಹೀಗೆ ಇರಬೇಕು ಅಂತ. ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಏನು ಅಂದರೆ, ಇವಾಗ ಮದುವೆ ಆಗೋದು ಒಂದೇ ಸಲ ಸರಿ ಒಪ್ಕೋತೀನಿ. ಆದರೆ ನಮ್ಮ ಲಿಮಿಟು, ನಮ್ಮ ಹಣಕ್ಕೆ ತಕ್ಕಂತೆ ನಾವು ಆಗಬೇಕು ಅಲ್ವಾ. ಇವಾಗ ಸುಮ್ಮನೆ ವೇಸ್ಟಾಗಿ ದುಡ್ಡು ಖರ್ಚು ಮಾಡೋದು, ಸುಮ್ಮನೆ ಮದುವೆ ಕ್ಷಣಕ್ಕೆ ನಾವು ಮದುವೆಗೆ, ಈಗ ಉದಾಹರಣೆಗಳು ಏನು ಅಂತಂದರೆ, ಮದುವೆಗೂ ಮುಂಚೆ ಹೆಣ್ಮಕ್ಳು ಸೀರೆಗಳನ್ನೆಲ್ಲ ತೊಗೊಂಡೇ ಇರ್ತಾರೆ ಅಲ್ವಾ, ತೊಗೊಂಡಿರ್ತಾರೆ. ಆದರೆ ಮದುವೆ ಅಂತ ಬಂದಾಗ ಎಷ್ಟು ಅಂದರೆ 10,000 ರೂಪಾಯಿಗೆ ಒಂದೇ ಸೀರೆ ತೊಗೊಳ್ಳೋದು, 12,000 ರೂಪಾಯಿಗೆ ಒಂದೇ ರೇಷ್ಮೆ ಸೀರೆ, 15,000 ರೂಪಾಯಿಗೆ ಒಂದು ರೇಷ್ಮೆ ಸೀರೆ, ಅವಾದಮೇಲೆ ಮತ್ತೆ ಇನ್ನಷ್ಟು ಅದು ಬೇಕು ಇದು ಬೇಕು ಅವೆಲ್ಲ ತಗೋತಾರೆ. ಆ ಸ್ಯಾರಿ ಹಾಕೊಳ್ಳೋದು ಮದುವೆ ದಿನ ಒಂದೇ ದಿನ ಹಾಕೊಳ್ಳೋದು ಅಲ್ವಾ, ಮದುವೆ ದಿನ ಒಂದೇ ದಿನ ಹಾಕೊಳ್ಳೋದು. ಅದಕ್ಕೆ ಅಷ್ಟೊಂದು ದುಡ್ಡು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಅಂತ ನಾನು ಅಂದ್ಕೋತೀನಿ. ಮತ್ತು ಈಗ ಮದುವೆ ಆದಮೇಲೆ ಆ ಸೀರೆ ಬೀರಲ್ಲಿ ನೋಡ್ಬಿಟ್ಟು, ಈಗ ಎಲ್ಲಾದರೂ ಹೊರಟಾಗ ಆ ಸೀರೆ ನೋಡ್ಬಿಟ್ಟು ಅಯ್ಯೋ ಬೇಡಪ್ಪ, ಏನಾದರೂ ಕರೆ ಆಗಿಬಿಡುತ್ತೆ, ಏನಾದರೂ ಒಂದು ಆಗುತ್ತೆ ಅನ್ನೋದು, ಅದನ್ನ ಅಲ್ಲೇ ಇಡೋದು. ಬೇಕಾಯಿತು ಕಡಿಮೆ ದುಡ್ಡಲ್ಲೇ ಚೆನ್ನಾಗಿರೋದು ಸಿಗುತ್ತೆ ಅಲ್ವಾ, ಅದನ್ನ ನೋಡಬೇಕು. ಮತ್ತು ಬ್ಲೌಸ್ನ ಸ್ಟಿಚ್ ಮಾಡಿಸ್ತಾರೆ, ಎಷ್ಟು 8,000 ರೂಪಾಯಿಗೆ ಒಂದು ಬ್ಲೌಸ್ ಸ್ಟಿಚ್ ಮಾಡಿಸೋದು, 10,000 ರೂಪಾಯಿಗೆ ಒಂದು ಬ್ಲೌಸ್ ಸ್ಟಿಚ್ ಮಾಡಿಸೋದು. ಏನಕ್ಕೆ? ಅದು ಮದುವೆ ದಿನ ಒಂದಿನ ಹಾಕೊಳ್ಳೋ ಸಂಪತ್ತಿಗೆ ಅಷ್ಟೊಂದು ದುಡ್ಡು ಖರ್ಚು ಮಾಡಿಬಿಟ್ಟು ನಾವು ಬ್ಲೌಸ್ನೆಲ್ಲ ಸ್ಟಿಚ್ ಮಾಡಿಸೋ ಅವಶ್ಯಕತೆ ಇದೆಯಾ? ಇದೊಂದು. ಮತ್ತು ಒಡವೆಗಳು ಅಂದರೆ, ನಾವು ಮದುವೆ ದಿನ ಒಡವೆಗಳನ್ನ ಹಾಕ್ಕೊಳ್ಳೋದೇ ಇಲ್ಲ, ನಿಜ ತಾನೇ? ಆರ್ಟಿಫಿಷಿಯಲ್ ಹಾಕ್ಕೊಳ್ಳೋದು. ಅದಕ್ಕೆ ಆ ಒಡವೆ ಬೇಕು, ಈ ಒಡವೆ ಬೇಕು, ಏನಕ್ಕೆ ಬೇಕದು ಅಲ್ವಾ? ನಿಮ್ಮ ಹತ್ರ ಇದ್ದರೆ ಓಕೆ, ಇದ್ರೂ ಒಡವೆಗಳು ಇದ್ರೂ ತೊಗೊಳ್ಳೋದು, ಆ ಒಡವೆ ಬೇಕು, ಈ ಒಡವೆ ಬೇಕು, ಏನಕ್ಕೆ ಅಲ್ವಾ? ಮತ್ತು ಅದೊಂದು, ನೀವು ಒಡವೆ ತಗೊಳ್ರಿ, ಬೇಡ ಅಂತ ಹೇಳ್ತಾ ಇಲ್ಲ. ನಿಮ್ಮ ಹತ್ರ ಎಷ್ಟು ದುಡ್ಡಿರುತ್ತೋ ಅಷ್ಟರಲ್ಲಿ ತೊಗೊಳ್ಳಿ. ಅದು ಮೀರಿ ನಾನು ಮದುವೆಗೋಸ್ಕರ ಇದೊಂದೇ ಸಲ ಅನ್ನೋ ಥರ ಎಲ್ಲ ತಗೊಳಕ್ಕೆ ಹೋಗ್ಬಾರ್ದು. ಮತ್ತು ಇನ್ನೊಂದು, ಚೌಟ್ರಿಗಳು. ಅದೇ ಚೌಟ್ರಿಲಿ ಮದುವೆ ಆಗಬೇಕು, ನಾನು ಇದೇ ಚೌಟ್ರಿಲಿ ಮದುವೆ ಆಗಬೇಕು. 1,00,000 ಚೌಟ್ರಿಗೆ ದುಡ್ಡು ಕಟ್ಟಿ ಮದುವೆ ಆಗ್ತಿರಲ್ಲ, ಆ ಚೌಟ್ರಿಗೆ ಬರೋ ಜನನೂ ಅದೇ ಜನ. 30,000 40,000 ಕಟ್ಟಿ ಚೌಟ್ರಿಲಿ ಮದುವೆ ಆಗ್ತಿರಲ್ಲ, ಅಲ್ಲಿಗೆ ಬರೋದು ಅದೇ ಜನ ಅಲ್ವಾ. ಸಿಂಪಲ್. ಅದನ್ನು ನೀವು ನೋಡಿ ಅರ್ಥ ಮಾಡಿಕೊಂಡು ತಲೆಗೆ ಅದನ್ನೆಲ್ಲ ಇಕ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಈಗ ನಾವೇನೋ ನಮ್ಮ ಖುಷಿಗೋಸ್ಕರ ಏನೋ ಒಂದೇ ಸಲ ಮದುವೆ ಆಗೋದು ಅಂತ ಅಂದ್ಕೊಂಡು ಅಪ್ಪ ಅಮ್ಮನ ಸಾಲ ಮಾಡೋಕ್ಕೆ ಬಿಟ್ಬಿಡ್ತೀವಿ. ಅವ್ರಿಗೂ ಕನಸಿರುತ್ತೆ, ನನ್ನ ಮಗಳು ಮದುವೆ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ, ಒಪ್ಕೋತೀನಿ. ಆದರೆ ನಮ್ಮ ಇದನ್ನು ಏನು ಅಂದರೆ, ನಮ್ಮ ದುಡ್ಡಿಗಿಂತ ಮಿತಿ ಮೀರಿ
ಯಾವುದೂ ಆಸೆ ಪಡೋಕ್ಕೆ ಹೋಗಬಾರ್ದು ಅಲ್ವಾ. ನಾವೇನೋ ದುಡ್ಡು ಖರ್ಚು ಮಾಡಿಸ್ಬಿಟ್ಟು ಒಳ್ಳೆ ಚೌಟ್ರಿಲಿ ಒಳ್ಳೆ ಬಟ್ಟೆ ಒಡವೆ ಹಾಕೊಂಡು ಮದುವೆ ಆಗ್ಬಿಟ್ಟು ಹೋಗ್ಬಿಡ್ತೀವಿ ನಾವೇನೋ. ಆದರೆ ಆ ಸಾಲ ತೀರ್ಸೋದು ಯಾರು? ಅಪ್ಪ ಅಮ್ಮನೇ ತಾನೆ. ಅವ್ರ ಮೇಲೆ ಸಾಲ ಒರೆಸಿ ನಾವು ಹೋದರೆ ಅವರು ಏನು ಮಾಡ್ತಾರೆ? ಹಾಂ, ಆ ಸಾಲ ತೀರ್ಸೋದವರೇ ತಾನೆ. ನಿಜ ತಾನೇ. ಅದಕ್ಕೆ ಹೇಳೋದು, ಏನೇ ಆದ್ರೂ ನಮ್ಮ ಹತ್ರ ಎಷ್ಟಿರುತ್ತೋ ಅದರಲ್ಲೇ ಆಸೆ ಪಡಬೇಕು. ಕಡಿಮೆ ದುಡ್ಡಲ್ಲೇ ಅದಕ್ಕಿಂತ ಚೆನ್ನಾಗಿರೋದು ಬೆಸ್ಟ್ ಸಿಕ್ಕೇ ಸಿಗುತ್ತೆ. ಈಗಿನ ಕಾಲದಲ್ಲಿ ಯಾವುದು ಬೆಸ್ಟ್ ಇಲ್ಲ ಅನ್ನಂಗೆ ಇಲ್ಲ. ಕಡಿಮೆ ದುಡ್ಡಲ್ಲಿ ಚೆನ್ನಾಗಿರೋದು, ಕ್ವಾಲಿಟಿ ಇರೋದು ಸಿಕ್ಕೇ ಸಿಗುತ್ತೆ. ಅದನ್ನು ನೋಡಿ ನೀವು ಡಿಸೈಡ್ ಮಾಡ್ಕೊಬೋದು. ನಾನು ಕೊನೆಯಲ್ಲಿ ಹೇಳೋದಿಷ್ಟೇ, ನಾವು ಮದುವೆನ ಎಷ್ಟು ಅದ್ಧೂರಿಯಾಗಿ ಮದುವೆ ಆಗ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಚೆನ್ನಾಗಿ ಜೀವನ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ. ಮದುವೆ ಆಗೋದು ಒಂದೇ ದಿನ, ಜೀವನ ಮಾಡೋದು ನಮ್ಮ ಲೈಫ್ ಇರೋವರೆಗೂ, ನಾವು ಸಾಯೋವರೆಗೂ. ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು. ನಮ್ಮ ಹತ್ರ ಎಷ್ಟು ದುಡ್ಡು ಇರುತ್ತೋ ಅಷ್ಟರಲ್ಲೇ ಆಸೆ ಪಡಬೇಕು, ಅತಿಯಾಗಿ ಆಸೆ ಪಡೋಕ್ಕೆ ಹೋಗ್ಬಾರ್ದು ಅಷ್ಟೇ. ಇದು ವಿಷಯ ಗೊತ್ತಾಯಿತು ಏನು ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಸಪೋರ್ಟ್ ಮಾಡಿ. ಏನಾದರೂ ತಪ್ಪಿದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ತಿದ್ಕೋತೀನಿ. ಥ್ಯಾಂಕ್ ಯು. ಲವ್ ಯು ಆಲ್. ಬಾಯ್.